ಇರ್ಲಿ ಒಂದು ಲೈವ್ ಮಾಡಿ ಇವಾಗ ನಮ್ದು ಅವ್ರದ್ದು ಅಂತಲ್ಲ. ಬರ್ತದೆ ಈಗ ಹಣ BBMP AWS ಮಾತಾಡಬೇಕು. ಅಂಗಡಿ ಕುಸಿದ್ಮೇಲೆ ಅವ್ರು ಯಾರು ಬರಲ್ಲ, ನಾವೆಲ್ಲ ಇದ್ದೀವಿ. ಆಮೇಲೆ ಬಂದ್ರೆ ಏನ್ ಮಾಡ್ತೀರಾ? ಆಮೇಲೆ ಏನಾದ್ರೂ ಬರ್ಲಿ ಇರಮ್ಮ. ಬಸ್ ಸ್ಟಾಪ್ ಅಂತ ತೆರವು ಮಾಡ್ತಾರೆ. ನೀನೇ ಅಂತದಮ್ಮ ನೀನು ನಾನು ಯಾರು ಹೇಳ್ಬಿಟ್ಟು ಹೋದ್ರ ಮುಂಜಾನೆ ಹೇಳ್ಬಿಟ್ಟು ಹೋದ್ರು ಬೈದ್ಬಿಟ್ಟು ಆ ಕಡೆ ಹೋಗಿ ಇನ್ನೊಬ್ರು ಅಲ್ಲೇ ಬರ್ತಾರೆ. ಸಮಸ್ಯೆ ಹೇಳ್ತೀರಾ ಹೇಳಮ್ಮ. ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ ಅಂತ ಈಗ MLA ಫೋನ್ ಮಾಡಿದ್ದಕ್ಕೆ ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ ಅಂತ. ನಾವು ಇವತ್ತು ಪೀಣ್ಯ 2ನೇ ಹಂತದಲ್ಲಿ ಬಸ್ ನಿಲ್ದಾಣ ಇಲ್ಲಿ ಮಾನ್ಯ ಶಾಸಕರು ಸ್ಥಳೀಯ ಶಾಸಕರು ಇಲ್ಲಿ ಅನೇಕ ಬೀದಿ ವ್ಯಾಪಾರಿಗಳು ಪೆಟ್ಟಿಗೆ ಅಂಗಡಿಗಳು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ನಾವು ಗಮನಿಸಿದಾಗ ಇಲ್ಲಿ ಏನು ಅಂತ ಟ್ರಾಫಿಕ್ ಆಗುವಂತಹ ಜಾಗ ಏನೂ ಅಲ್ಲ. ಇದು ಸಣ್ಣ ಪುಟ್ಟ ಪೆಟ್ಟಿಗೆಗಳನ್ನ ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಾರೆ. ನೀವು ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ರಿಗೆ ಒಂದು ನ್ಯಾಯ ಮಾಡ್ಲಿಕ್ಕೆ ಹೋಗ್ಬಿಡಿ ಮಾನ್ಯ ಶಾಸಕರೇ. ಇವತ್ತು ಬಡವರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಹೋಗ್ಬಿಡಿ. ಇವತ್ತು ಮಕ್ಕಳಿಗೆ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಬೀದಿ ವ್ಯಾಪಾರಿಗಳನ್ನ ನೀವು ತೆರವುಗೊಳಿಸಿರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ. ನೀವು ಸ್ಥಳೀಯ ಶಾಸಕರಾಗಿ ಮುಂದಿನ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿತ್ತೆ ಹೊರತು ಇವತ್ತು ಇಲ್ಲಿ ಆಗಿರ್ತಕ್ಕಂತಹ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಗಮನಿಸದೆ ಪಾಪ ಅವರು ಏನೋ ವ್ಯಾಪಾರವನ್ನು ಮಾಡ್ಕೊಳ್ತಾ ಇದ್ರು. ಸುಮಾರು ಒಂದು ಪೆಟ್ಟಿಗೆ ಅಂಗಡಿಯ ಆಧಾರದ ಮೇಲೆ ಸುಮಾರು 10 ಜನ 10 ಜನ ಜೀವನ ಮಾಡ್ತಾ ಇರ್ತಾರೆ. ಅಂತಹ ಅಂಗಡಿಗಳನ್ನು ನೀವು ತೆರವುಗೊಳಿಸಿದ್ದು ನಿಜಕ್ಕೂ ಇದು ಅಕ್ಷಮ್ಯ ಅಪರಾಧ. ಒಬ್ಬ ಜನಪ್ರತಿನಿಧಿಯಾಗಿ ಒಳ್ಳೆ ಕೆಲಸಗಳನ್ನು ಮಾಡಿ ನಿಮ್ಮ ಜೊತೆ ಹೋರಾಟಗಾರರು ಸಹ ಇರ್ತೀವಿ, ನಾಗರಿಕರು ಇರ್ತಾರೆ, ಅದೇ ಬೀದಿ ವ್ಯಾಪಾರಿಗಳು ಸಹ ಮುಂದೆ ನಿಮ್ಮನ್ನು ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಪೊಲೀಸ್ ಅಧಿಕಾರಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳು ಪಾಪ ಏನು ತೊಂದರೆ ಕೊಟ್ಟಿಲ್ಲ ಸರ್, ಅವ್ರು ನಮಗೆ ಮಾಡಿದ್ರು ಅಂತ ಹೇಳಿದ್ರು. ಯಾರೋ BBMP ಅಧಿಕಾರಿ ಒಬ್ಬ ಹೆಣ್ಮಗಳು ಇವತ್ತು ಪಾಪ ಅವರಿಗೆ ಒಂದು ನಿನ್ನೆ ಎಲ್ಲ ಅಧಿಕಾರಿಗಳ ಹತ್ರನೂ ಮಾತಾಡಿದ್ವಿ, ಮಾನ್ಯ ಶಾಸಕರ ಹತ್ರನೂ ಮಾತಾಡಿದ್ವಿ. ಶಾಸಕರು ಇನ್ನು ಸ್ವಲ್ಪ ಕೆಳಗಡೆ ಹಾಕೊಳ್ಳಿಕ್ಕೆ ಅಂತ ಹೇಳಿದ್ರು. ನಮಗೆ ಸ್ಥಳ ಗೊತ್ತಿರಲಿಲ್ಲ, ಜಾಗ ಗೊತ್ತಿರಲಿಲ್ಲ ಯಾವ ರೀತಿ ಇದೆ ಅಂತ. ಇವತ್ತು ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೀವಿ. ಮತ್ತು ಯಥಾಸ್ಥಿತಿ ನಿನ್ನೆ ಇದ್ದಂತಹ ಪೆಟ್ಟಿ ಅಂಗಡಿಗಳನ್ನು ಮತ್ತೆ ಅದೇ ಜಾಗದಲ್ಲಿ ಇರುವಂಥ ಕೆಲಸ ಮಾಡ್ತಾ ಇದ್ವಿ. ಒಂದು ವಾರದ ನಂತರ ಮತ್ತೆ ನಾವೇ ಇದನ್ನು ಪರಿಶೀಲನೆ ಮಾಡ್ತೀವಿ. ಯಾವ ರೀತಿ ಇದು ಜನ ದಟ್ಟಣೆ ಇರ್ತಕ್ಕಂತಹ ಸ್ಥಳವ ಅಥವಾ ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ತಿಳ್ಕೊಂಡು ಅದನ್ನು ತೆರವುಗೊಳಿಸುವಂಥ ಕೆಲಸ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡೋಣ. ಇವತ್ತು ಅವರು 1-2 ತಿಂಗಳಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಎಲ್ಲರೂ ಇದೇ ವ್ಯಾಪಾರದ ಆಧಾರದ ಮೇಲೆ ಇವತ್ತು ಮಕ್ಕಳನ್ನ ಕುಟುಂಬವನ್ನ ಸಾಕಿ ಸಲ್ಲಬೇಕಾಗಿದೆ. ದಯವಿಟ್ಟು ಮನೆ ಶಾಸಕರೇ ಸಾಧ್ಯವಾದರೆ ಹೇಳಿ, ನಿಮ್ಮ ಮನೆಗೆ ಬಂದು ನಾವು ಮಾತಾಡ್ತೀವಿ. ಇವತ್ತು ಪೆಟ್ಟಿಗೆಗೆ ಇಟ್ಕೊಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ತಾವು ತೆರವುಗೊಳಿಸಬಾರ್ದು. ತೆರವುಗೊಳಿಸಿದ್ದೇ ಆದರೆ ಇಡೀ ಹೋರಾಟಗಾರರು ಬಂದು ಇಲ್ಲಿ ಮತ್ತೆ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗ್ತದೆ, ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ. ದಯವಿಟ್ಟು ಅದಕ್ಕೆಲ್ಲ ಆಸ್ಪದವನ್ನು ಕೊಡಬೇಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಏನಾದರೂ ಹೇಳಂಗಿದ್ರೆ ಹೇಳಿ ಮಾತಾಡಿ.
ತೊಂದರೆ ಆಗ್ತಿದ್ದಂಗೆ ನೀವು ಕಾಪಾಡ್ಕೋಬೇಕು. ಈಗ ನಾವೇನೋ ನಿಮ್ಮ ಪೆಟ್ಟಿಗೆ ಇರಿಸಿ ಬೇರೆ ತೊಂದರೆ ಕೊಡದಂಗೆ ನೀವು ಅದೇ ಥರನೇ ಮೇಂಟೈನ್ ಮಾಡ್ಕೊಂಡು ಇರಬೇಕು. ಅವರಿಗೂ ಅಷ್ಟೇ ಇವಾಗ ಈ ಥರ ತೊಂದರೆ ಕೊಟ್ಟಿದ್ದಾರೆ, ಈ ಥರ ಬಡವರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಮತ್ತೆ ಇವ್ರಿಗೆ ಇವಾಗ ನಾವೇನು ಅನ್ಯಾಯ ಆಗಿದೆ ಅವ್ರ ಪರ ನಾವು ಯಾವತ್ತೂ ನಿಂತಿರ್ತೀವಿ, ಹೋರಾಟಗಾರರು ಯಾವತ್ತೂ ಅನ್ಯಾಯ ಇರುತ್ತೆ ನಾವು ಹಿಂದೆ ನಿಂತಿರ್ತೀವಿ. ನಟರಾಜಣ್ಣ ಅವ್ರ ಜೊತೆ ಅವ್ರ ಸಪೋರ್ಟಿಂದ ನಾವು ಯಾವತ್ತೂ ಇರ್ತೀವಿ. ಬಟ್ ಇಂಥ ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಏನು ಮಾಡ್ತಾರೆ, ದೊಡ್ಡವ್ರು ಇದಾರಲ್ಲ ಅಂಥವ್ರ ಹತ್ರ ಹೋಗಿ ಇದು ಮಾಡಿ ಇಂಥ ಬಡವ್ರ ಹತ್ರ ಬಂದು ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಅವ್ರ ಪಾಡ್ಗವ್ರು ಹೊಟ್ಟೆ ಪಾಡು ಮಾಡ್ಕೊಂಡು ಹೋಗ್ತಾರೆ, ಮಾಡ್ಕೊಂಡು ಹೋಗೋಕೆ ಅವಕಾಶ ಮಾಡಿಕೊಡ್ಬೇಕು. ಅವರು ಒಂದು BBMP ಹೆಣ್ಮಕ್ಳಾಗಿ ಇಂಥ ಹೆಣ್ಮಕ್ಳನ್ನ ಅವರು ಒಂಚೂರು ನೋಡಬೇಕು, ನೋಡ್ದೇನೆ ಈ ಥರ ಎಲ್ಲ ಮಾಡೋದು ತಪ್ಪು. ನಿನ್ನೆ ಶಾಸಕರಿಗೆ ಫೋನ್ ಮಾಡಿದವಾಗ ಶಾಸಕರು ಕೂಡ ಕೆಟ್ಟದಾಗಿ ಮಾತಾಡಲಿಲ್ಲ. ಅವರು ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ಮತ್ತು ಯಾವುದೋ ಒಂದು ಹೆಣ್ಮಗು ಕಾಲೇಜಿಗೆ ಹೋಗುವಂಥ ಅದು ಇದರಿಂದನೇ ಆಗಿದ್ದು ಅಂತ ಇಲ್ಲ ಸರ್, ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸರ್. ಅದಾಗಿ ನೀವು 11 ಮೀಟಿಂಗ್ ಆಗಿದ್ದು ಅದರಿಂದ ಯಾವ ಸಮಸ್ಯೆ ಇಲ್ಲ ಸರ್. ಡ್ರೈವರು ವಾಶ್ರೂಮ್ಗೆ ಹೋಗಿದ್ದಾನೆ, ಕಂಡಕ್ಟರ್ ಅವಶ್ಯಕತೆ ಇರಲಿಲ್ಲ. ಕಂಡಕ್ಟರ್ ಗಾಡಿ ಎತ್ತಿ ಅದಾಗಿರೋದು ಹೊತ್ತು ನಾನು ಓಟಿಟ್ಟಿರೋದ್ರಿಂದ ಸಮಸ್ಯೆ ಆಗಿಲ್ಲ ಸರ್. ನಾನೇ ಆಗಿದ್ದೇನೆ. ಅವತ್ತು ಯಾರು ಏನು ಬಂದು ಎತ್ತಿಲ್ಲ ಮಾಡಿಲ್ಲ. ಇವತ್ತು ಎಲ್ಲ ನಡ್ಕೊಂಡು ಹೋಗ್ತಾ ಇದೆ, ಎಲ್ಲ ರೀತಿಗೂ ಕರೆಕ್ಟ್ ಆಗಿದೆ. ನಮ್ಮಿಂದಾಗಿ ಇರೋದ್ರಿಂದಾಗಿ ಯಾವುದೇ ರೀತಿ ಜಾಮ್ ಆಗೋದಾಗಿ ಇನ್ನೊಂದು ಸಮಸ್ಯೆ ಆಗಿದೆ. ಇವತ್ತು 11 ತಿಂಗಳ ಇವತ್ತು ಉದಾಹರಣೆ ನಾವು ಎಲ್ಲಿ ಹೋಗ್ಬೇಕು ಇದನ್ನೇ ನಂಬ್ಕೊಂಡು ನಮ್ಮ ಜೀವನ ಮಾಡ್ತೀವಿ. ಇವತ್ತು ನನ್ನ ಮಗನ ಕಾಲೇಜ್ ಅಡ್ಮಿಷನ್ ಇದೆ, ಸ್ಕೂಲ್ ಅಡ್ಮಿಷನ್ ಇದೆ, ನಾನು ಎಲ್ಲಿ ಹೋಗ್ಲಿ ಇದನ್ನು ನಂಬ್ಕೊಂಡು ನಾನು 1 ಲಕ್ಷ ಫೈನಾನ್ಸ್ ಎತ್ಕೊಂಡಿದ್ದೀನಿ. ನಾನು ಯಾವುದು ಸರಿ. ಈಗ ಯಾವ ಕಡೆ ಎಲ್ಲಿ ಆಗ್ತಾ ಇದ್ದೀರಾ? ನೀವು ಪಟ ಫೋಟೋಗಳು ಇಟ್ಕೊಳ್ಳಿ ಒಂದಷ್ಟು. ಟರ್ನಿಂಗ್ ಅಲ್ಲಿ ಇರೋದು ನಮ್ದು ಟರ್ನಿಂಗ್ ಅಲ್ಲಿ ಇರೋದು ಯಾವ ತೊಂದರೆ ಇಲ್ಲ, ಏನಿಲ್ಲ. ಅಲ್ಲೂ ಎತ್ತಿಸ್ಬಿಟ್ಟಿದ್ದಾರೆ. ಸರಿ ಈಗ ಇಡೀ ನಾವು ಸಂಜೆ ಗಂಟೆ ಇರ್ತೀವಿ ಇಲ್ಲಿ, ಬೇಗ ಇಟ್ಕೊಳ್ಳಿ. ಪೊಲೀಸರು ಬಂದ್ರೆ ಮಾತಾಡೋಣ. ಮತ್ತೆ ಏನು ಪ್ರತಿಭಟನೆ ಮಾಡಬೇಕು, MLA ಮನೆಗೆ ಹೋಗೋದು. ನಿಮ್ಮ ಅಂಗಡಿಗಳು ಇಕ್ಕೀಗ ನೀವು ಬೆಳಿಗ್ಗೆನೆಲ್ಲ ವ್ಯವಸ್ಥೆ ಮಾಡಿ ಇಟ್ಕೋಬೇಕಲ್ಲ, ಬರೀ ಟೈಮ್ ಕರೆಕ್ಟಾಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೋಬೇಕಲ್ಲ. ಪ್ರಕಾಶಣ್ಣ ಅಲ್ಲಿ ಕೊಡಿ ಅವ್ರ ಕೈಲಿ. ಮಂಜಣ್ಣ ಮಾಡಿ ಮಂಜಣ್ಣ ಬೇರೆಯವ್ರ ಕೈ ಫೋನ್ ಕೊಡಿ, ನೀವು ಈ ಕಡೆ ಬನ್ನಿ. ಎಲ್ಲ ಯಾರು ಇಲ್ಲದಕ್ಕೆ ಅಲ್ವಾ ಅಲ್ಲಿ ಕೊಡಿ, ಅಲ್ಲಿ ಹೋಗಿ ತೆಗಿತಾರೆ. ಕೊಡಿ ಅವ್ರ ಕೈಲಿ ಮಂಜಣ್ಣ. ಬ್ರದರ್ ಒಂದು ಸ್ವಲ್ಪ ಮಂಜಣ್ಣ ಕೆಳಗಡೆ ಫೋಟೋ ಹಿಡಿಬೇಕಾ ವಿಡಿಯೋ ಮಾಡ್ಬೇಕಾ? ನೀವು ಫೋಟೋ ಹೊಡಿಯೋಣ, ನಾವು ವಿಡಿಯೋ ಮಾಡ್ತೀನಿ. ఈ సోమిక ఎక్కడ పోయి ప్రాబ్లం చెప్పమంటే చెప్పలేంలే. ಸ್ವಲ್ಪ ಹಿಂದೆ ಹೋಗೋಣ ನೀವು. ಅಲ್ಲ ಮೊಬೈಲ್ ಇರೋರು 3 ಜನ ಬಿಟ್ಟು ನಿಂತ್ಕೊರಲ್ಲ, ಹಿಂದೆ ಬನ್ನಿ. ಹಿಂದೆಗಡೆ ಬನ್ನಿ ನೀವೆಲ್ಲ. ಸೋಮ್ಯಕ್ಕ దానమ్మ ఎక్కడ పోయేది ಎಲ್ಲ ನೋಡೋಣ. ಹಿಂಗೆ ಒಂದು ಫೋಟೋ ಹೊಡಿತೀನಿ. ಎಲ್ಲ ಸೌಮ್ಯಕ್ಕೆ ಕೆಳಗಡೆ ವಿಡಿಯೋ ಮಾಡ್ಬೇಕಾ? ಮಾನ್ಯ ಶಾಸಕರೇ, ಏನ್ ಮನವಿ ಮಾಡ್ಕೊಂತಿದ್ದೀವಿ, ಇವತ್ತು ಬಡ ಹೆಣ್ಮಕ್ಳುಗಳು ಎಷ್ಟೋ ಜನ ಕಷ್ಟಪಟ್ಟು ಇದೇ ದಿನಗೂಲಿ ವ್ಯಾಪಾರನೇ ನಂಬ್ಕೊಂಡಿರೋರು ಎಷ್ಟೋ ಜನ ಇಲ್ಲಿದ್ದಾರೆ. ನೀವು ಹಂಗೇನಾದ್ರೂ ಅವ್ರನ್ನ ತೆರವುಗೊಳಿಸ್ಬೇಕು, ಬೇರೆ ಕಡೆ ಜಾಗನ ನೀವು ವ್ಯವಸ್ಥೆ ಮಾಡಿ ತೆರವುಗೊಳಿಸ್ತಾ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ. ಯಾಕಂದ್ರೆ ಇವತ್ತು ಅವ್ರ ಕಷ್ಟ, ಅವ್ರ ಜೀವನ ಅವ್ರು ಹೇಳ್ಕೊತಾ ಇದ್ದಾರೆ. ನೀವು ಅದನ್ನ ಕೇಳೋ ಮಟ್ಟಕ್ಕೆ ಇಲ್ಲಿವರೆಗೂ ಬಂದ್ರೇನೆ ಒಳ್ಳೇದು ಅಂತ ನಾವು ಅನ್ಕೋತಿದೀವಿ. ಯಾಕಂದ್ರೆ ಇಲ್ಲಿ ವ್ಯವಸ್ಥೆ ನೀವು ನೋಡ್ಬೋದು, ಏನ್ ಅಷ್ಟು ಅಗಲ ಜಾಗ ಇದೆ, ಯಾವುದೇ ತೊಂದರೆ ತಕರಾರು ಇಲ್ದಿರ ನಡೀತಾ ಇದೆ. ಇವ್ರು ಹೇಳಿದ್ರು ಈಗ ಕಂಡಕ್ಟರ್ಗಳು ಮಾಡಿರೋ ತಪ್ಪು ಡ್ರೈವರ್ದು ಅಲ್ಲ ಅದು ಅಂತ. ಇನ್ಸಿಡೆಂಟ್ ಏನಿದೆ ಅಂತ ಸತ್ಯಾಂಶ ತಿಳಿದಿರಾನೆ ಇವ್ರ ಮೇಲೆ ನೀವು ದೌರ್ಜನ್ಯ ಮಾಡ್ತಾ ಇರೋದು ಸರಿ ಕಾಣ್ತೀರಾ. BBMP ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಹೊಟ್ಟೆ ಮೇಲೆ ಹೊಡೆದು ನೀವುಗಳು ಅದನ್ನ ಸಮರ್ಥಿಸ್ಕೊಳ್ತಾ ಇರೋದು ಸರಿ ಕಾಣ್ತಿಲ್ಲ ಅನಿಸ್ತಾ ಇದೆ. ಇವತ್ತು ಏನಿದು ಬೀದಿ ವ್ಯಾಪಾರಿಗಳದ್ದು ಮತ್ತೆ ಅವ್ರ ಜೀವನ ರೂಪಿಸ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ನಾವು ಕೂಡ ಬದ್ಧವಾಗಿ ಇಲ್ಲಿ ನಿಂತಿದ್ದೀವಿ. ನೀವು ದಯವಿಟ್ಟು ಬಂದು ಇಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಸಹಕಾರ ಮಾಡ್ಬೇಕು. ಇವಾಗ
BBMP ಅಧಿಕಾರಿ ಯಾರೇ ಆಗಿರ್ಬೋದು ದಯವಿಟ್ಟು ಇಲ್ಲಿ ಬರ್ಬೇಕು. ಈಗ ನಡೆಯುವಂತ ಕೆಲಸಕ್ಕೆ ನಾವಂತೂ ಬದ್ಧವಾಗಿ ನಿಂತ್ಕೊಂಡಿದ್ದೀವಿ. ಅವ್ರ ಪರ ಮತ್ತೆ ಉದ್ಯೋಗ ಶುರು ಮಾಡೋದಕ್ಕೆ ನಾವು ಸಹಕಾರವಾಗಿ ನಿಂತಿದ್ದೀವಿ. ನಮ್ಗಂತ ತೊಂದರೆ ಏನಾದ್ರು ಕಂಡಿದ್ದಲ್ಲಿ ದಯವಿಟ್ಟು ಏನ್ ಸಮಸ್ಯೆ ಅಂತ ಇಲ್ಲಿ ಬಂದು ಹೇಳಿದಾಗ ಮಾತ್ರನೇ ನಮಗೂ ಗೊತ್ತಾಗೋದು. ಸುಮ್ಮನೆ ಕಾರಣ ಇಲ್ದಿರಾ ಅಥವಾ ಯಾವುದೇ ರೀತಿಯಾದ ಒಂದು ವ್ಯವಸ್ಥೆನೇ ಇಲ್ದಿರಾನೆ ಈ ರೀತಿ ಮಾಡೋದು ದೌರ್ಜನ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ಮಾನ್ಯ ಶಾಸಕರಿಗೂ ಹಂಗೆ ಹೇಳಕ್ ಇಷ್ಟಪಡ್ತಿದ್ದೀನಿ. ನಿಮಗೆ ಎಲ್ಲರ ಸಹಕಾರ ಬೇಕು ಅಂದ್ರೆ ಇಂಥವ್ರನ್ನ ಬಡವ್ರನ್ನ ಮೊದಲು ಬದುಕೋದಕ್ಕೆ ಒಂದು ದಾರಿ ಮಾಡಿ. ಇಲ್ಲ ನೀವು ವ್ಯವಸ್ಥೆ ಬೇರೆ ಮಾಡಿಕೊಟ್ಟು ನಂತರ ಇವ್ರನ್ನ ತೆರವುಗೊಳಿಸಬೇಕಾಗಿತ್ತು. ಈಗ ಮತ್ತೆ ಅವ್ರು ಶುರು ಮಾಡ್ಕೊಳ್ಳೋದಕ್ಕೆ ನಾವು ಕೂಡ ಅವ್ರ ಜೊತೆ ನಿಲ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ರೀಸನ್ ಕೊಡಬೇಕು. ನಿಮಗೆ ಕಾರ್ಡ್ ಅವರೇ ಕೊಟ್ಟವ್ರೆ ಅಂತ BBMP ಆಯ್ತು. ನೀವು ಹೋಗ್ಲಿ, ಇನ್ನು ಮಾತಾಡ್ತಾ ಇದ್ದೀರಲ್ಲ, ಇಟ್ಕೊಳಕ್ಕೆ ನಿಮ್ಗೆ ಏನು ತಂದಿಲ್ವಾ? ಇಲ್ಲ ನೀವು ಬಂದಾಗೆಲ್ಲ ತೋರಿಸ್ರಿ ಎಲ್ಲ ತಪ್ಪಿಕೊಳ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮೇಡಮ್. ಜಾಗನ ಎತ್ಕೊಂಡು ಅವ್ರ ಬೇರೆ ಬೊಂಬೆ ಹೊಡಿತಾರೆ. ಅದ್ರಲ್ಲ